ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಇದು ತುಂಬ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸಂದರ್ಭ ಶಿಕ್ಷಣ ಹಬ್ಬ ಅಂತ ಏನು ಕಾರ್ಯಕ್ರಮ ಈ ತಂಡ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಯಾಕೆ ಅಂದರೆ ಪ್ರತಿ ಶನಿವಾರ ಇವರು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಕಂಪ್ಯೂಟರ್ ಶಿಕ್ಷಣನ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಉತ್ತಮವಾದ ದಾನ ಅಂತ ನಾನು ನಂಬಿದ್ದೀನಿ ಅದರ ಜೊತೆಗೆ ಇವರು 50 ಜನ ಮಾತ್ರ ಒಂದು ತಂಡ ಮಾಡಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಇಷ್ಟು ಪ್ರೋಗ್ರೆಸಿವ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ನನ್ನ ಪ್ರಕಾರ ಶಿಕ್ಷಣ ಹಬ್ಬ ಯಾವಾಗ ಆಗುತ್ತೆ ಅಂದರೆ ಪ್ರತಿಯೊಂದು ಮಗುವಿನ ಜೀವನದಲ್ಲಿ ಶಿಕ್ಷಣ ಪ್ರತಿದಿನ ಒಂದು ಹಬ್ಬ ಇರಬೇಕು ಇವತ್ತು ನಮ್ಮ ಸಂವಿಧಾನದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸರ್ಕಾರಗಳು ಹೇಳಿದ್ದಾರೆ ಶಿಕ್ಷಣ ಅಂದರೆ ಮಗುದು ಮೂಲಭೂತ ಹಕ್ಕು ಅಂತ ಆದರೆ ಅವ್ರಿಗೆ ಸರಿ ರೀತಿಯಾಗಿ ಸಿಗ್ತಾ ಇದೆಯಾ ಇಲ್ಲ ನನ್ನ ಪ್ರಕಾರ ಸಿಗ್ತಾ ಇಲ್ಲ ಸೊ ಹಾಗಾಗಿ ಇಂಥ ತಂಡದವರು ಮುಂದೆ ಬರ್ತಾ ಇದ್ದಾರೆ ಸೊ ಇವ್ರನ್ನ ನೋಡಿ ನಾವು ಯಾವ ರೀತಿ ನಮ್ಮ ಸರ್ಕಾರಿ ಶಾಲೆಗಳು ಇರಬೇಕು ಅಂತ ಏನು ಕಲ್ಪನೆ ಇದೆ ಅಂತ ಅದನ್ನು ನಿಜವಾಗ್ಲೂ ನೆನೆಸು ಮಾಡಬೇಕು ಅಂದರೆ ಒಳ್ಳೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ಬರಬೇಕು ಅಂದರೆ ಇವರು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವ್ರ ತಂಡ 50ರಿಂದ 5 ಲಕ್ಷ ಆಗಲಿ ಅಂತ ಎಲ್ಲ ಕನ್ನಡ ಜನತೆ ಮುಂದೆ ಬಂದು ಇವರಿಗೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೇಡಮ್ ಇದೇ ಸಂದರ್ಭದಲ್ಲಿ ನಾವು ಪೂಜಾ ಗಾಂಧಿ ಅವ್ರಿಗೆ ಮತ್ತು ರವಿಡಿ ಚಂದ್ರನ್ ಅವ್ರಿಗೆ ಮತ್ತು ಶ್ರೀನಿವಾಸನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕನ್ನಡ ಸೇವೆ ತುಂಬ ಇದೆ ಕನ್ನಡಿಗರಿಗೆ ಗುರುತಿನ ಚೀಟಿ ಕೊಡಬೇಕು ಅನ್ನೋ ಒಂದು ವಿನೂತನವಾದಂತಹ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದಾರೆ ಅದು ಜಾರಿಗೆ ತರಲೇಬೇಕು ಅಂತ ಸರ್ಕಾರದ ಜೊತೆ ಕೂಡ ಮಾತುಕತೆಗಳು ನಡೆಸ್ತಾರೆ ನಮ್ಮಂಥ NGOಗಳ ಜೊತೆ ಕೂಡ ಎಲ್ಲ ಕಡೆ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರ ಕನ್ನಡ ಸೇವೆಗೆ ನಾವು ಧನ್ಯೋಸ್ಮಿ ಅಂತ ಹೇಳಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ವಿನೋದ್ ಸರ್ ಮಾತಿಗೆ ನಾನು ಕನ್ನಡಿಗರು ಕನ್ನಡ ಭಾಷೆ ಬೆಳೆಸಬೇಕು ಉಳಿಸ್ಬೇಕು ಅದು ನನ್ನ ಕರ್ತವ್ಯ ಇದು ನನಗೆ ಯಾರು ಅಂದರೆ ಹೇಳಬೇಕಾಗಿಲ್ಲ ಕನ್ನಡ ನನಗೆ ಏನು ಹೆಸರು ಕೊಟ್ಟಿದೆ ಏನು ಸ್ಥಾನ ಸನ್ಮಾನ ಕೊಟ್ಟಿದೆ ಈ ಭಾಷೆ ನಂದು ಈ ನೆಲ ನಂದು ಜಲ ನಂದು ಸೊ ನನ್ನ ಭಾಷೆ ನನ್ನ ಪರಂಪರೆ ನಮ್ಮ ಸಂಸ್ಕಾರ ನಾವು ಕಾಪಾಡಬೇಕು ಅಷ್ಟೇ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಧನ್ಯವಾದಗಳು 2023-24 ಇವತ್ತು ನಡೀತಾ ಇದೆ ಸೊ ನಾನು ಕೋಲಾರ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಟುಡೇ ಹ್ಯಾಸ್ ಬೀನ್ ಅ ಗ್ರೇಟ್ ಡೇ ನನಗೆ ಇಟ್ಸ್ ಮೆಮೊರೇಬಲ್ ಡೇ ಟು ಬಿ ಪಾರ್ಟ್ ಆಫ್ ಸಿಕ್ಷನ್ಸ್ ಟೀಮ್ ಶಿಕ್ಷನ್ ಅವರು ಒಂದು ವರ್ಷ ಕಷ್ಟಪಡ್ತಾರೆ ಜಸ್ಟ್ ಟು bring in computer literacy to these students, rural students. So I'm happy that I'm part of Kolar team, Kamdenalli school alli. ನಾನು ಸಪೋರ್ಟ್ ಮಾಡೋದು ನನಗೆ ಖುಷಿ ಆಗ್ತಾ ಇದೆ ಸೊ ಶಿಕ್ಷನ್ ಹ್ಯಾಸ್ ಬೀನ್ ಡೂಯಿಂಗ್ ಎ ಗುಡ್ ಜಾಬ್ ಮೇ ದೇ ಕಂಟಿನ್ಯೂ ಟು ಡೂ ಅ ಗುಡ್ ಜಾಬ್ ಯುವರ್ ಆಫ್ಟರ್ ಆಲ್ಸೋ ಮೈ ಬೆಸ್ಟ್ ವಿಶಸ್ ಟು ಶಿಕ್ಷನ್ ಟೀಮ್ ಥ್ಯಾಂಕ್ ಯು ನನ್ನ ಹೆಸರು ವಿನೋದ್ ಕರ್ತವ್ಯ ಅಂತ ಶಿಕ್ಷಣ ತಂಡದ ಒಬ್ಬ ಸದಸ್ಯ ನಮ್ಮ ತಂಡದಲ್ಲಿ ಒಂದು 40 ವಾಲಂಟಿಯರ್ಸ್ಗಳಿದ್ದು ನಾವು ಪ್ರತಿ ಶನಿವಾರ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಂಪ್ಯೂಟರ್ ಹೇಳ್ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಆ ಕಾರ್ಯಕ್ರಮದ ಕೊನೆಯಲ್ಲಿ ಅಂದರೆ ಆ ವರ್ಷದ ಕೊನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವ್ರಿಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ನ ಅರೇಂಜ್ ಮಾಡಿ ಅವರಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅಭಿನಂದನಾ ಸಮಾರಂಭ ಆ ಶಿಕ್ಷಣ ಹಬ್ಬ ಅಂತ ಮಾಡ್ತೀವಿ ಸರ್ ಅದೇ ಸಂದರ್ಭದಲ್ಲಿ ಈ ಸರಿ 8 ಶಾಲೆಗಳು ಬೆಂಗಳೂರಿನ ಮತ್ತು 1 ಕೋಲಾರ ಶಾಲೆಯ ಎಲ್ಲ ಮಕ್ಕಳಿಗೂ ಇವತ್ತು ಅಭಿನಂದನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಡೋನರ್ಗಳು ಸ್ಪಾನ್ಸರ್ ನಮ್ಮ ಟೀಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಸಹ ಒಂದು ನೆನಪಿನ ಕಾಣಿಕೆ ಕೊಟ್ಟು ಹಾಗೆ ನಮ್ಮ ಬೆಂಗಳೂರು ಆಗಿರ್ಬೋದು ಇಡೀ ಕರ್ನಾಟಕದಲ್ಲೇ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾಮಾಜಿಕ ಸೇವಾ ತಂಡಗಳು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಭರವಸೆ ತಂಡ ಕನ್ನಡ ಮನಸ್ಸುಗಳು ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಅಮೃತ ಹಸ್ತ ತಂಡ ಹೀಗೆ 5 ತಂಡಗಳಿಗೆ ಶಿಕ್ಷಣ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವರು ಸರ್ಕಾರಿ ಶಾಲೆಗಳು ಬೆಂಗಳೂರು ಮಾತ್ರ ಅಲ್ಲ
ಹಳ್ಳಿಗಳಿಗೆ ಹೋಗಿ ಪೇಂಟ್ ಮಾಡೋವಂಥದ್ದು, ಸ್ಟೇಷನರಿಗಳು ಕೊಡುವಂಥದ್ದು, ಮಕ್ಕಳಿಗೆ ಯೂನಿಫಾರ್ಮ್ಗಳು ಕೊಡುವಂಥದ್ದು, ಕಂಪ್ಯೂಟರ್ಗಳು ಹೇಳ್ಕೊಡುವಂಥ ಸಾವಿರಾರು ಮಕ್ಕಳ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಿರ್ತಕ್ಕಂಥ ಈ ಸ್ವಯಂ ಸೇವಾ ತಂಡಗಳಿಗೆ ಶಿಕ್ಷಣ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದೀವಿ ಸರ್. ಆ ಒಂದು ಕಾರ್ಯಕ್ರಮ ಇವತ್ತು